ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಏನು ನಮ್ಮ ದಲಿತರಾಗಿ ಎಡಗೈ ಸಮುದಾಯದ ಏಕೈಕ ನಾಯಕರು ಕೇಂದ್ರದಲ್ಲಿ ಹಲವಾರು ಹುದ್ದೆಗಳನ್ನೆಲ್ಲ ಮಾಡಿ ಕೇಂದ್ರ ಮಟ್ಟದಲ್ಲಿ ಹೈಕಮಾಂಡ್ ಮುಖಾಂತರ ಭಾಳ ವಿಶ್ವಾಸ ಇರುವ KH ಮುನಿಯಪ್ಪ ಅವರು ಹಾಲಿ ಶಾಸಕರಾಗಿ ಸಚಿವರಾಗಿ ಈ ಜನಾಂಗದ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡಿ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳನ್ನು ವಿಶ್ವಾಸ ತಗೊಂಡು ಒಳ ಮೀಸಲಾತಿಯ ಜಾರಿಯಾಗಕ್ಕೆ ಮುಂಚೂಣಿ ನಾಯಕರಾಗಿ ನಮ್ಮ ಜನಾಂಗದಲ್ಲಿ ಹಿರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮಾದಿಗ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಈ ಪಕ್ಷ ನಮ್ಮನ್ನು ಹೆಚ್ಚಿನದಾಗಿ ಬಳಸ್ಕೋಬೇಕು ಅಂತಂದ್ರೆ KH ಮುನಿಯಪ್ಪ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ಜನಾಂಗ ಸ್ಥಾನ ತುಂಬಬೇಕು. ಮತ್ತು ಅದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ಶಾಸಕರಾಗಿರುವ ಅನಿಲ್ ಚಿಕ್ಕಮಾದ್ರವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಕೆಲಸ ಕಾರ್ಯಗಳು ಮಾಡಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಸಾರ್ವಜನಿಕರ ಕೆಲಸದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಈ ಹಿಂದುಳಿದ ವರ್ಗದ ತಾಲೂಕು ಅಂತಂತ ಹಣೆಪಟ್ಟಿ ಏನು ಕಟ್ಟಿದ್ದಾರೆ ನಂಜುಂಡಪ್ಪ ವರದಿ ಪ್ರಕಾರ ಆಧಾರದ ಮೇಗ ಅನಿಲ್ ಚಿಕ್ಕಮಾದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮಾಡಿ ಈ ತಾಲೂಕಿನ ಮತ್ತು ಸರಗೂರು ತಾಲೂಕು ಮತ್ತು ಕೋಟೆ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕಂತ ಇವತ್ತು ನಮ್ಮ 2 ತಾಲೂಕಿನ ಮಾದರ ಮಹಾಸಭೆಯಿಂದ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತೀವಿ. ಕೋಟೆ ಮತ್ತು ಸರಗೂರು 2 ತಾಲೂಕು ಸೇರಿ ನಾವು ಸಚಿವ ಸ್ಥಾನನ ನಾವು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕರ್ನಾಟಕದ ಮಾದರ ಮಹಾಸಭಾ ರಾಜ್ಯ ಅಧ್ಯಕ್ಷರು ಹಾಗೂ ಹಾಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಹಾಲಿ ಇದ್ದಾರೆ KH ಮುನಿಯಪ್ಪ ಸಾಹೇಬ್ರು ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಸಮಾಜದ ಪರವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಶಾಸಕರಾದ ಅನಿಲ್ ಚಿಕ್ಕಮಾದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಈ ಪ್ರಾಂತ್ಯದಲ್ಲಿ ಯಾರೆಲ್ಲ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಮಂಡ್ಯ ಈ ಭಾಗದಲ್ಲಿ ನಾಯಕ ಸಮಾಜದವರು ಯಾರೂ ಇಲ್ಲ. ಆ ಕಾರಣದಿಂದ ಈ ಭಾಗಕ್ಕೆ ಸಚಿವ ಸ್ಥಾನ ಅನಿಲ್ ಚಿಕ್ಕಮಾದ ಅವರಿಗೆ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತೇವೆ.